ಹೇಳೋಕ್ಕಾಗಲ್ಲ, ಅಷ್ಟು ಫೀಲಿಂಗಲ್ಲಿ ನೋಡಿದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಲವ್ ಸ್ಟೋರಿ, ಸಖತ್ತಾಗಿದೆ ಮೂವಿ, ನೋಡ್ಬೋದು. ಅದು ಹೀರೋದಾಗಲಿ ಮತ್ತು ಫಸ್ಟ್ ಹೀರೋ ಎಂದು ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಖತ್ತಾಗಿದೆ, ಒಳ್ಳೆ ನೋಡಬೇಕು. ಫಿಲಮ್ ತುಂಬ ಸೂಪರ್ ಆಗಿದೆ, ಇದು ಕೊಟ್ಟಿದ್ದಾರೆ ಅನೀಶ್ ಸರು. ತುಂಬ ಖುಷಿ ಆಯಿತು ನಮಗೆ, ಇಂಥ ಒಳ್ಳೆ ಫಿಲಮ್ ಕೊಡ್ತಾರೆ ಅಂತ ಅಂದರೆ ಇನ್ನೂ ಖುಷಿ ಆಗ್ತಾನೆ ಇರುತ್ತೆ. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಫಿಲಮ್ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಗೆ ಅನೀಶ್ ಸರ್ ಮೇಲಿದೆ. ಖಂಡಿತ ನಾವು ಆಟೋ ಡ್ರೈವರ್ಸ್ ಎಲ್ಲ ಅನೀಶ್ ಸರ್ಗೆ ಎನಿ ಟೈಮ್ ಸಪೋರ್ಟ್ ಮಾಡ್ತೀವಿ ಮೇಡಮ್. ಅವ್ರ ಫಿಲಮ್ ಎಲ್ಲ ನೋಡಿದ್ದೀವಿ, ಎಲ್ಲದರಲ್ಲೂ ಇದು ತುಂಬ ದಿ ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲವ್ ಅವ್ರಿಗೆಲ್ಲನೂ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಕನ್ನಡ ಫಿಲಮ್ನ ಬಂದು ನೋಡಬೇಕು, ಆ ಥರ ಇದೆ ಫಿಲಮು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಸಿನಿಮಾ ಲವ್ OTP ಅಂದರೆ ಒಂದು ಕಾಮಿಡಿ, ಆಮೇಲೆ ಟ್ರ್ಯಾಜಿಡಿ ಮತ್ತು ಎಲ್ಲ ಫಸ್ಟು ಎಪಿಸೋಡಲ್ಲಂತೂ ತುಂಬ ಜಾಲಿಯಾಗಿ ಕಾಮಿಡಿಯಾಗಿ ಫನ್ನಾಗಿದೆ. ತಪ್ಪಾಡೋದು ಸಹಜ, ಆದರೆ ತಿತ್ಕೊಳ್ಳೋದು ಇದೆಯಲ್ಲ ಅದು ಈ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಇದೆ, ತೋರಿಸಿದ್ದಾರೆ. ತುಂಬ ಹೀರೋಯಿನ್ ಇರ್ಬೋದು, ಆ ಸಮಯ ಸಂದರ್ಭಗಳಿಗೆ ಮನಸ್ಸಿಗೆ ಏನು ಆಗುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಡೈರೆಕ್ಟ್ ಚೆನ್ನಾಗಿ ಇದು ಮಾಡಿದ್ದಾರೆ. ಅನೀಶ್ ಅಂತೂ ಒಳ್ಳೆ ಇದು ಮಾಡಿದ್ದಾರೆ. ಮತ್ತು ಪೊಲೀಸ್ ಆಫೀಸರ್ ಖಡಕ್ಕಾಗಿ ಹೆಂಗೆ ಕಾಮಿಡಿ ಆಗಿದೆ, ಪೊಲೀಸ್ ಆಫೀಸರ್ ಆದ್ರೂ ಜನಗಳಿಗೆ ಒಂದು ರೀಚ್ ಆಗ್ತಿದ್ದಾರೆ. ಇಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ ನಾವು ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಎಲ್ಲ ಸಿನಿಮಾ ಬಂದು ನೋಡಿ, ಒಳ್ಳೆ ಮೆಸೇಜ್ ಇದೆ. ಲವ್ ಮಾಡೋರಿಗೆ ಏನು ಆಗುತ್ತೆ ಏನಾಗಲ್ಲ, ಕೊನೆಗೆ ಎಂಡಿಂಗ್ ಏನಿದೆಯಲ್ಲ ಅದು ಕ್ಲೈಮ್ಯಾಕ್ಸ್ ಅಂತೂ ಸೂಪರು, ಅದನ್ನು ಹೇಳ್ಬಾರ್ದು, ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಳಿ ಸರ್. ತುಂಬ ಥ್ಯಾಂಕ್ಸ್ ನೋಡಿ ಸರ್, ಒಳ್ಳೆ ಅದು ಬೆಸ್ಟ್. ಇಬ್ಬರನ್ನು ಒಪ್ಪಿಸಿ ಮದುವೆ ಆಗಿ, ದಯವಿಟ್ಟು ಲವ್ ಮಾಡೋರಿಗೆ ಇದೊಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀವಿ. ಇಬ್ಬರು ಒಪ್ಪಿಸಿ ಮದುವೆ ಆಗಿ, ಒಬ್ಬರೇ ಮಾತ್ರ ದಯವಿಟ್ಟು ಆಗಕ್ಕೆ ಹೋಗ್ಬೇಡಿ. ಲವ್ OTP ಹೇಳಿ, ಆದರೆ ಲೈಫ್ OTP ಮಾತ್ರ ಹೇಳ್ಬೇಡಿ. ಮತ್ತು ನನಗೆ ನಕ್ಷತ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು, ತುಂಬ ಡಿಫ್ರೆಂಟಾಗಿ, ಮತ್ತು ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಬಂದಿದ್ದಾರೆ ನಕ್ಷತ್ರ ಅವರು. ಅನೀಶ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಮೈಂಡ್ ಬ್ಲೋಯಿಂಗ್ ಆ್ಯಕ್ಟಿಂಗ್ ಇತ್ತು. ಸೊ ಎಲ್ಲರೂ ನೋಡಬೇಕಾದಂಥ ಮೂವಿ ಇದೆ. ತಮ್ಮ ಫ್ಯಾಮ್ಲಿ ಮಕ್ಕಳ ಜೊತೆಗೆ ಬಂದು ನೋಡ್ಬೋದು, ಯಾಕಂದರೆ ಅವರು ಕೂಡ ಈ ಒಂದು ಫಿಲಮ್ಮಿಂದ ಯಾವ ಥರ ಆಗತ್ತೆ ಎಂಡು ಅನ್ನೋದು ಗೊತ್ತಾಗುತ್ತೆ. ಆಗಿದೆ ನಕ್ಷತ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬಂದಾದ್ಮೇಲೆ ಮೂವಿ ಅಂತೂ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಏನು ಅಂತ ಹೇಳಿದ್ರೆ ಒಂದೊಂದು ಇದನ್ನು ನೋಡಿದಾಗ ಲವ್ವಲ್ಲಿ ಇಷ್ಟೆಲ್ಲ ಇದೆಯಾ ಅನ್ಸುತ್ತೆ. ನಾವು ಲವ್ ಅಂದರೆ ಒಂದು ಪಾರ್ಟ್ ಆಫ್ ಲವ್ ಮಾತ್ರ ನೋಡ್ತಿದ್ವಿ, ಇದರಲ್ಲಿ ಸ್ಯಾಕ್ರಿಫೈಸು ನೋಡಿದ್ದೀವಿ. ಲವ್ ಅಂದರೆ ನಾಟ್ ಓನ್ಲಿ ಬೀಯಿಂಗ್ ಫಾರ್ ಈಚ್ ಅದರ್, ಸ್ಯಾಕ್ರಿಫೈಸ್ ಆದಮೇಲೂ ಒಟ್ಟಿಗಿರ್ಬೋದು ಅನ್ನೋದು. ವಿ ಆರ್ ವೇಟಿಂಗ್ ಫಾರ್ ಪಾರ್ಟ್ 2. ಸೊ ವಿಶಿಂಗ್ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್. ಸೊ ಪಾರ್ಟ್ 2 ನೋಡೋಣ, ಪಾರ್ಟ್ 2 ಅಲ್ಲಿ ಸಿಗೋಣ. ಎಲ್ಲರೂ ಲವ್ ಯು. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಇಟ್ಸ್ ಅನ್ ಗುಡ್ ಕಾನ್ಸೆಪ್ಟ್. ಲವ್ ಸ್ಟೋರಿಯಲ್ಲಿ ಕೂಡ ಈ ಥರ ಒಂದು ಡಿಸ್ಟರ್ಬೆನ್ಸಸ್ ಎಲ್ಲ ಇರುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಅವರು. ಆ್ಯಂಡ್ ಎವ್ರಿ ಒನ್ ವಾಚ್ ಇನ್ ದ ಥಿಯೇಟರ್ಸ್. ಅನೀಶ್ ಅವರಾಗಲಿ ಈಗ ಪ್ರಾಕ್ಟಿಕಲ್ ಈಗಿನ ಯುವ ಪೀಳಿಗೆಗೆ ತುಂಬ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಯುವ ಪೀಳಿಗೆ ನೋಡೋವಂಥ ಸಿನಿಮಾ. ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬನ್ನಿ ನೋಡಿ. ಜಾನ್ವಿಕಾ ಹೀರೋಯಿನ್ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಾರೆ ಸ್ಕ್ರೀನಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋಯಿನ್ ಅಂತ ಅನಿಸ್ತಾ ಇದೆ. ಫ್ಯೂಚರ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಟೀಮ್ಗೆ ಒಳ್ಳೆಯದಾಗಲಿ. ಸಿನಿಮಾ ಅಂತೂ ಒಂದು ಸೆಂಟಿಮೆಂಟು, ಲವ್ ಸ್ಟೋರಿ, ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ನೋಡೋಕ್ಕೂ. ಅಂದರೆ ಎಲ್ಲರೂ ಬಂದು ಸಿನಿಮಾ ನೋಡಲಿ, ಚಿತ್ರರಂಗ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಆ್ಯಕ್ಚುಲಿ ಫಿಲ್ಮ್ ತುಂಬ ಚೆನ್ನಾಗಿತ್ತು. ನಮ್ಮ ಅನೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಆಫ್ ಅನೀಶ್ ಅಂತ ಅನಿಸುತ್ತೆ. ಮತ್ತು ಆನಂದ್ ಅವ್ರ ಮ್ಯೂಸಿಕ್ಕು ತುಂಬ ಚೆನ್ನಾಗಿತ್ತು. ಕನ್ನಡದಲ್ಲಿ ಒಂದು ಫ್ರೆಶ್ ಆಗಿತ್ತು ಮ್ಯೂಸಿಕ್ಕು. ಮತ್ತು ಅವ್ರದ್ದು ತೆಲುಗು ಡೆಬ್ಯೂ ಇದು. ಸೊ ಈ ಮೂವಿ ತೆಲುಗು ಮತ್ತು ಕನ್ನಡದಲ್ಲಿ ಬರ್ತಾ ಇದೆ. ಸೊ ತೆಲುಗಲ್ಲಿ ಚೆನ್ನಾಗಿದೆ ಹಾಡು, ಮತ್ತು ಕನ್ನಡದಲ್ಲೂ ಚೆನ್ನಾಗಿದೆ. ಆನಂದ್ ಅವ್ರಿಗೆ ಮತ್ತು ಅನೀಶ್ ಅವ್ರ ತಂಡಕ್ಕೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು. ಈ ಒಂದು ಮೂವಿ ತುಂಬಾ ಚೆನ್ನಾಗಿದೆ. ಇವಾಗಿರೋ ಪ್ರೆಸೆಂಟ್ ಪೀಳಿಗೆಗೆ, ಜನ್ರೇಷನ್ಗೆ ಏನು ಯುವಕರೆಲ್ಲ ಈ ಥರ ಲವ್ ಅಂತೇಳ್ಬಿಟ್ಟು ಅಫೇರ್ಸ್ ಈ ಥರ ಇರುತ್ತೋ, ಈಗಿನ ಜನ್ರೇಷನಲ್ಲಿ ಈ ಮೂವಿ ನೋಡೋದ್ರಿಂದ ನಮ್ಮ ಕರಿಯರ್ ಬಗ್ಗೆ ನಾವು ಹೆಂಗೆ ಸೀರಿಯಸ್ನೆಸ್ ತೊಗೋಬೇಕು, ಮತ್ತು ಫ್ಯೂಚರ್ಗೆ ನಾವು ಹೆಂಗೆ ಈ ಥರ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ಕೊಬೋದು ಅನ್ನೋದು ಒಳ್ಳೆ ಗುಡ್ ಸ್ಟೋರಿ ಇದೆ. ತುಂಬ ಚೆನ್ನಾಗಿದೆ ಮೂವಿ, ಸ್ಟೋರಿನೂ ತುಂಬ ಚೆನ್ನಾಗಿದೆ. ಅನೀಶ್ ಅವರು ಡೈರೆಕ್ಷನ್ ಮಾಡಿ ಹೀರೋ ಆಗಿ ಎರಡೂ ಕಡೆ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇಬ್ಬರು ಹೀರೋಯಿನ್ಗಳು ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರಾಲ್ ಎಲ್ರಿಗೂ ಒಳ್ಳೆಯದಾಗಲಿ. ಥಿಯೇಟ್ರಿಗೆ ಬಂದು ದಯವಿಟ್ಟು ಪಿಕ್ಚರ್ ನೋಡಿ. ತುಂಬ ಸಾಂಗ್ಸ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ಆನಂದ್ ಅವ್ರದ್ದು ತುಂಬ ಚೆನ್ನಾಗಿ ಬಂದಿದೆ. ಈಗಿನ ಹುಡುಗಿಯರಿಗೆ ಒಳ್ಳೆ ಮೆಸೇಜ್ ಇದೆ. ಮಗಳ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ. ತುಂಬ ಖುಷಿ ಆಗ್ತಾ ಇತ್ತು ನೋಡಬೇಕಾದ್ರೆ. ಸೊ ನೀವೆಲ್ಲ ಕರ್ನಾಟಕದ ಜನತೆ, ಮೀಡಿಯಾದವರು ಎಲ್ಲರೂ ಕನ್ನಡದಲ್ಲಿ ನನ್ನ ಮಗಳನ್ನ ಬೆಳೆಸಿ. ಸೊ
ಒಳ್ಳೆ ರೀತಿಯಿಂದ ಈಗಿನ ಹೊಸ ಹೀರೋಯಿನ್ಗಳಿಗೆ ನೀವೇ ಬೆಳೆಸಬೇಕು. ಥ್ಯಾಂಕ್ ಯು ಸೋ ಮಚ್. ಓವರಾಲ್ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಉತ್ತರ ಕರ್ನಾಟಕದ ಹುಡುಗಿ ನಕ್ಷತ್ರ ತುಂಬ ಚೆನ್ನಾಗಿ ಬಂದಿದ್ದಾಳೆ. ಓವರಾಲ್ ಎಲ್ಲರೂ ಚೆನ್ನಾಗಿ ಬಂದಿದ್ದಾರೆ. ನಕ್ಷತ್ರ ಅಂತೂ ತುಂಬ ಚೆನ್ನಾಗಿ ಬಂದಿದ್ದಾಳೆ. ಉತ್ತರ ಕರ್ನಾಟಕದ ಹುಡುಗಿ, ಅವಳನ್ನು ಬೆಳೆಸ್ಬೇಕಂತ ಎಲ್ಲರ ಹತ್ರ ಕೇಳ್ಕೊತೀನಿ.